ಲೈಫ್ ಅಂದಮೇಲೆ ಇಂಥದ್ದೆಲ್ಲ ಆಯ್ತಾ ಇರ್ಬೇಕು, ಅವಾಗಲೇ ಮಜಾ ಬರೋದು. ನನಗೇನು ವೀಡಿಯೋ ಡಿಲೀಟ್ ಮಾಡಿದ್ದಕ್ಕೇನು ಬೇಜಾರಿಲ್ಲ, ಬಟ್ ಏನಂದರೆ ಅದು ಮೆಮೊರೀಸ್ಗಿರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ. ಇವಾಗೆಲ್ಲ ಅದೇನಾಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಅದು ಅಂತ ಅಷ್ಟೇನೇನಿಲ್ಲ. ಆಲ್ಮೋಸ್ಟ್ ಎಲ್ಲ ನೋಡಿದ್ರು ಆಲ್ಮೋಸ್ಟ್ ಸ್ವಲ್ಪ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಲ್ರೆಡಿ 2:42 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಬೆಂಗಳೂರಿಗೆ ನೆನ್ನೆ ಬಂದಿದ್ದಲ್ಲ. ನೀವು ಆಲ್ರೆಡಿ ವೀಡಿಯೋ ನೋಡಿರ್ತೀರ ಅನಿಸುತ್ತೆ, ಆದರೆ ಇದು ಬೇರೆ ವೀಡಿಯೋ. ಇವಾಗ ಆಲ್ರೆಡಿ 2:42 ಆಗಿದೆ ಟೈಮು. ಇವಾಗ ಹೊರಡ್ಬೇಕು ಮತ್ತೆ ನಮ್ಮ ಊರ ಕಡೆಗೆ ಮುಗೀತು. ಇವತ್ತು ನಿನ್ನೆ ಇದೇ ಟೈಮಿಗೆ ಇಲ್ಲಿಗೆ ಬಂದಿದೆ, ಇವತ್ತು ಇದೇ ಟೈಮಿಗೆ ಇಲ್ಲಿಂದ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಅಕ್ಕ ಇಷ್ಟೊತ್ತು ತಿಂಡಿ ಎಲ್ಲ ಆಗಿದ್ದಾಯಿತು. ಪಿಜ್ಜಾ ತರಿಸಿದ್ದಾಳೆ. ಇವಾಗ ಈ ಪಿಜ್ಜಾ ತಿನ್ಕೊಂಡು ಆಟೋ ಬುಕ್ ಮಾಡಿಕೊಂಡು ನಮ್ಮ ಊರ ಕಡೆ ಹೋಗ್ಬಿಡೋಣ. ಸಾಕು, ಈ ಬೆಂಗಳೂರು ಯಾಕೋ ಬೇಜಾರು, ಏನೂ ಇಲ್ಲ ಇಲ್ಲಿ. ಬಾಕ್ಸಿಂಗ್ ನೋಡಿ ಈಗ ಯಾವುದ್ರಲ್ಲಿ ಮಾಡ್ತೀನಿ ಅಂತ. ಸಿಸರ್ ಅಲ್ಲ, ಬ್ಲೇಡ್ ಅಲ್ಲ, ಚಿಕ್ಕ ಆಯ್ತಲ್ವಲ್ಲ. ಆಯಿತು ಆಗಲಿಲ್ಲ. ಆಗದೇ ಇದ್ರೆ ಬಿಡ್ತೀವ, ಆಗಲೇಬೇಕು. ಹಿಂಗೆ ಹ್ಯಾಪಿನೆಸ್ ಓನ್ಲಿ ವಿತ್ ಪಿಜ್ಜಾ. ಅನ್ಬಾಕ್ಸ್. ಓ ರಾಣಿ, ಎಲ್ಲ ಫುಲ್ ಚೆಲ್ಲೋಗ್ಬಿಟ್ಟೈತೆ. ಪಿಂಕಿ ಎಲ್ಲ ಚೆಲ್ಲೋಗ್ಬಿಟ್ಟೈತೆ, ಎಲ್ಲ ಫುಲ್ ಎಲ್ಲ ಒಂಥರ ಆಗ್ಬಿಟ್ಟೈತೆ. ಕಟ್ ಮಾಡೋಣ, ಇದರಲ್ಲೇ ಕಟ್ ಮಾಡೋಣ. ಬೇಡವಾ? ನೋಡಿ, ಅಪ್ಕಮಿಂಗ್ ಕ್ರಿಕೆಟ್ ಅದು ಪಿಚ್ ಕ್ಯಾಚ್ ಇದೆ. ಆಗ್ತಾನೆ ಒಂದಿನ ಪ್ಲೇಯರ್ ಆಗ್ತಾನೆ. ಒಂದು ಒಳ್ಳೆ ಲೈನ್ ತೋರಿಸ್ತೀನಿ ನೋಡಿ. ಅರ್ಥ ಮಾಡ್ಕೊಳ್ಳಿ. ಆ ಲೈನ್ನ ಬಂದರು ಬರಬೇಕಾದ್ರೆ ಏನೂ ತರಲಿಲ್ಲ, ಹೋಗ್ಬೇಕಾದ್ರೆ ಮಾತ್ರ ತಗೊಂಡೋಗ್ಬೇಕು. ಹಿಂಗೆ ನಮ್ಮದು. ಬರ್ಬೇಕಾದ್ರೆ ನೀಟಾಗಿ ಕೈ ಬೀಸ್ಕೊಂಡು ಬಂದಿದೆ. ಹೋಗ್ಬೇಕಾದ್ರೆ ಇದು ಯಾವುದೋ ಒಂದು ಬ್ಯಾಗ್ ಕೊಟ್ಟವ್ರು ಇಟ್ಕೊಂಡು ಹೋಗು ಮನೆಗೆ ಅಂತ. ಟೀ ಬ್ಯಾಗಲ್ಲ, ಇದು ಯಾವುದೋ ಖಾಲಿ ಬ್ಯಾಗು. ಹೋಗ್ತಾರೆ ಇವರಿಬ್ಬರು ಇಲ್ಲೇನೆ. ನಾನು ಇಲ್ಲಿಂದ ಯಶವಂತಪುರ ಹೋಗ್ತೀನಿ. ಬಾಯ್. ಸಂಡೇ ಟೈಮ್ ರಶ್ ಅಣ್ಣ ಇಲ್ಲಿ ಯಾವಾಗಲೂ ಒರಿಯನ್ ಹತ್ರ ತುಂಬ ರಶ್ ಇರುತ್ತೆ ಅನ್ಸುತ್ತೆ ಇಲ್ಲಿ. ಸುತ್ತಾಡೋರೆ ಜಾಸ್ತಿ ಅಲ್ಲ? ಹಳೇದೇನಾ ಅದು? ಹಳೆ ರಾಮೇಶ್ವರಂ ಏನಾ ಇದು? ಮೆಜೆಸ್ಟಿಕಲ್ಲಿ ಹತ್ಬೇಕಿತ್ತು, ಇಲ್ಲಿ ಬಂದು ಹತ್ತದ ಇದ್ದೀನಿ. ಫುಲ್ ರಶ್ ಇದೆ ಇಲ್ಲಿ. ಮೋಸ್ಟ್ಲಿ ಸೀಟ್ ಸಿಗೋಲ್ಲ ಅನ್ಕೋತೀನಿ, ನೋಡೋಣ. ಸಿಕ್ಕಿದ್ರೆ ಹೋಗೋದು. ಯಾವುದೋ ಒಂದು ಬಸ್ ಐತೆ. ನಮ್ಮ ಸೈಡಿಗೆ ಒಂದು ಬಸ್ ಇಲ್ವಲ್ಲಪ್ಪ, ಏನು ಮಾಡೋಣ? ನಮ್ಮ ಸೈಡಿಗೆ ಬಸ್ಸೇ ಹೋಗ್ತಾ ಇಲ್ಲ. ಆದ್ರಿಂದ ನಿಂತಿದ್ದೀನಿ. ಒಂದೇ ಒಂದು ಸಿಂಗಲ್ ಬಸ್ಸು ಬಂದಿಲ್ಲ. ಚಿತ್ರದುರ್ಗ, ನೆಲಮಂಗಲ ಅಲ್ಲಿ ಐತೆ. ನಮ್ಮ ಸೈಡಿಗೆ ಒಂದೇ ಹಾಸನ ಸೈಡ್ ಬಸ್ಸೇ ಕಾಣಿಸ್ತಾ ಇಲ್ಲ. ಒಂದು ಕಾಯ್ಬೇಕಲ್ಲ ಇನ್ನೂ ಸ್ವಲ್ಪ ಹೊತ್ತು. ಫೈನಲಿ ಇವಾಗ ಬಸ್ ಹತ್ತಿರ. ಮಳೆನೂ ಬರ್ತಾಯಿದೆ, ಮುಂಚೆನೇ ಹತ್ಬಿಟ್ಟಿದ್ದೀನಿ ಬಸ್ಸಿಗೆ. ನೋಡಿ, ಎಲ್ಲ ಸೈಡ್ಲೆಲ್ಲ ಮಳೆ ಜಾಸ್ತಿನೇ ಮಳೆ ಐತೆ. ಇವಾಗ ನಾನಾದರೆ ಮುಂಚೆನೇ ಹತ್ಬಿಟ್ಟೆ. ಈಗ ಒಂದೇ 5 ನಿಮಿಷ ಲೇಟ್ ಆಗಿರೋ ಫುಲ್ ಹೋಗ್ಬಿಟ್ಟಿದೆ ನಾನು. ಓಕೆ ಗೈಸ್, ಏನಂದರೆ ಒಂದು ಮೇನ್ ವಿಷಯ. ಮೊನ್ನೆ ಇಲ್ಲ, ಡೇ 1 ಡೇ 2 ವೀಡಿಯೋನು ಎಂತಕ್ಕೆ ಡಿಲೀಟ್ ಮಾಡಿದೀಯಾ ಅಂತ. ಅದು ಸಮ್ ರೀಸನ್ಸಿಂದ ಡಿಲೀಟ್ ಮಾಡಿದ್ದೀನಿ. ಏನೋ ಕ್ಲ್ಯಾಶಸ್ ಆಯಿತು ಅಂತ. ಆ ವೀಡಿಯೋಸ್ ಏನು ಡಿಲೀಟ್ ಮಾಡಬೇಕಂತ ಇರಲಿಲ್ಲ. ಏನೋ ಯಾರಿಗೂ ಪರ್ಸ್ನಲ್ ಅದಾಗಿ ಬೇಜಾರಾಗಿದೆ ಅಂತ ಅದು ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ. ಅದನ್ನು ನಾಳೆ ಕಾಲೇಜಲ್ಲಿ ಮಾತಾಡಬೇಕು, ಅದಕ್ಕೋಸ್ಕರ ಅಷ್ಟೇ ಡಿಲೀಟ್ ಮಾಡಿರೋದು, ಬೇರೆ ಏನೂ ಇಲ್ಲ. ಅವ್ರಿಗೇನೋ ಪರ್ಸ್ನಲಾಗಿ ಪ್ರಾಬ್ಲಮ್ ಆಗಿದೆ ಅಂತೆ ಆ ವ್ಲಾಗಿಂದ. ಅದನ್ನ ನಾಳೆ ಏನು ಕ್ಲಾರಿಫೈ ಮಾಡ್ಕೊಂಬಿಟ್ಟು ಆಮೇಲೆ ನೋಡೋಣ. ಹಾಕಲ್ಲ, ಒಂದು ಸರಿ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಅದು ಹಾಕಿದ್ರು ವೇಸ್ಟು ಬ್ಲಾಗ್ನ ಅದು. ಅದಕ್ಕೋಸ್ಕರ ಲೈಫ್ ಅಂದಮೇಲೆ ಇಂಥದ್ದೆಲ್ಲ ಆಯ್ತಾ ಇರ್ಬೇಕು, ಅವಾಗಲೇ ಮಜಾ ಬರೋದು.
ನನಗೇನು ವೀಡಿಯೋ ಡಿಲೀಟ್ ಮಾಡಿದ್ದಕ್ಕೇನು ಬೇಜಾರಿಲ್ಲ. ಬಟ್ ಏನಂದರೆ ಅದು ಮೆಮೊರೀಸ್ಗಿರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ. ಇವಾಗೆಲ್ಲ ಅದೇನಾಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಅದು ಅಂತ ಅಷ್ಟೇನೇನಿಲ್ಲ. ಆಲ್ಮೋಸ್ಟ್ ಎಲ್ಲ ನೋಡಿದ್ರು, ಸ್ವಲ್ಪ ಜನ ನೋಡಿದ್ರು ಅನ್ಸುತ್ತೆ ಆ ವೀಡಿಯೋನ. ಅದಕ್ಕೋಸ್ಕರನೇ ಏನೇನೋ ಪ್ರಾಬ್ಲಮ್ಸಿಂದ ಅದು ಈಗ ಹೇಳೋಕ್ಕಾಗಲ್ಲ ವ್ಲಾಗಲ್ಲೆಲ್ಲ. ಅದಕ್ಕೋಸ್ಕರನೇ ಇದು ನನ್ನ ಫ್ರೆಂಡ್ಸಿಗೆ ಕೇಳ್ತಿದ್ರಲ್ಲ, ಅದಕ್ಕೆ ಕ್ಲಾರಿಫೈ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಿದ್ರಲ್ಲ, ನಾನು ಹಿಂಗೆಲ್ಲ ಹೇಳಿದ್ದೀನಿ. ನಾಳೆ ಅದಕ್ಕೋಸ್ಕರನೇ ಮಾತಾಡಿಬಿಟ್ಟು ನೋಡೋಣ. ಓಕೆ, ಅದೆಲ್ಲ ಬಿಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.